ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾದ್ ವೇವ್ ಚಾನಲ್. ಇವತ್ತು ನಾನು ಆಲೂ ಪರೋಟ ಮಾಡೋದು ತೋರಿಸ್ತೀನಿ. ಆಲೂ ಪರೋಟನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾಗಿರುವಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೋಬೋದು. ಮತ್ತು 1-2 ಇಂಚಷ್ಟು ಶುಂಠಿನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ 2 ಮೀಡಿಯಮ್ ಸೈಜ್ದು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಆಲೂಗಡ್ಡೆ ತಣ್ಣಗಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪೇಸ್ಟ್ ಮಾಡಿರುವಂತಹ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೋಬೇಕು. ಪೇಸ್ಟ್ ಅಂದರೆ ನೀರು ಹಾಕ್ಕೊಂಡು ಮಾಡ್ಕೋಬೇಡಿ, ಹಾಗೇ ತರಿಯಾಗಿ ಮಾಡ್ಕೊಳ್ಳಿ. ಇದಕ್ಕೆ 1/2 ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. 1/2 ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೋಬೇಕು. ಆಲೂಗಡ್ಡೆಗೆ ಬೇಗ ಉಪ್ಪು ಹಿಡಿಯುತ್ತೆ. ಮತ್ತು 1/2 ಸ್ಪೂನ್ನಷ್ಟು ಜೀರಿಗೆ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಹಸಿಮೆಣಸಿನ್ಕಾಯಿನ ನೀವು ಬೇಕಿದ್ದರೆ ಹಾಗೆ ಹೆಚ್ಚು ಹಾಕ್ಕೋಬೋದು, ಆದರೆ ಮಕ್ಕಳು ತಿನ್ನುವಾಗ ಅದು ಬಾಯಿಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ತರಿಯಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಯಾವುದೇ ಗಂಟಿಲ್ದೇ ಇರೋ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಗಂಟಿದ್ರೆ ಅದು ಪರೋಟ ಮಾಡುವಾಗ ಅದು ಪರೋಟ ಕಿತ್ತೋಗುತ್ತೆ. ಅದಕ್ಕೋಸ್ಕರ ಈಗ ಪರೋಟಕ್ಕೆ ಬೇಕಾಗಿರೋ ಪಲ್ಯ ರೆಡಿ ಆಯಿತು. ಈಗ ಮಾಡೋದು ಹೇಗೆ ಪರೋಟನ ಅಂತ ನೋಡೋಣ ಬನ್ನಿ. ಈಗ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಅರ್ಧ ಗಂಟೆ ಕಲಸಿ ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ಅರಿಬೇಕು. ಸ್ವಲ್ಪ ಹರ್ಕೊಂಡು ಅದಕ್ಕೆ ಮಾಡಿಟ್ಕೊಂಡಿರುವಂತಹ ಪಲ್ಯನ ಹೂರ್ಣನ ಅದಕ್ಕೆ ತುಂಬ್ಕೋಬೇಕು. ನಾವು ಹೋಳಿಗೆ ಏನು ಮಾಡ್ತೀವಲ್ಲ ಆ ಥರ ತುಂಬ್ಕೋಬೇಕು. ಇಲ್ಲಿ ಎಣ್ಣೆ ಯೂಸ್ ಮಾಡಬಾರ್ದು, ಹಸಿಟ್ಟಿನಲ್ಲೇ ಹರ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಪಲ್ಯನ ಈ ಥರ ಫೋಲ್ಡ್ ಮಾಡ್ಕೊಂಡಿರೋ ಭಾಗ ಕೆಳಗಡೆ ಬರಬೇಕು. ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಹರ್ಕೋಬೇಕು. ಜೋರಾಗಿ ಹರಿದ್ರೆ ಅದು ಕಿತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಹರ್ಕೋಬೇಕು. ಈಗ ಸ್ವಲ್ಪ ದಪ್ಪಗೆ ಹರ್ಕೋಬೇಕು ಪರೋಟನ. ಚಪಾತಿ ಥರ ತೆಳುವಾಗಿದ್ದರೆ ಪರೋಟ ಚೆನ್ನಾಗಿರೋದಿಲ್ಲ, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ, ಈ ರೀತಿಯಾಗಿ ಹರ್ಕೊಳ್ಳೋಣ. ಈಗ ಪರೋಟ ರೆಡಿ ಆಯಿತು. ಇದನ್ನು ಬೇಯಿಸ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ತವಾನ ಬಿಸಿಗಿಟ್ಕೊಂಡಿದ್ದೀನಿ. ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಮಾಡಿರುವಂತಹ ಪರೋಟನ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಹೆಂಚು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗಿಲ್ಲ ಚೆನ್ನಾಗಿ ಅಂದರೆ ತೆಗೆಯೋದಕ್ಕೆ ಹೋದಾಗ ಅದು ಕಿತ್ತೋಗುತ್ತೆ ಪರೋಟ. ಚಪಾತಿ ಥರ ಬರಲ್ಲ, ಅದು ಸಾಫ್ಟ್ನೆಸ್ ಇರುತ್ತೆ. ಆಲೂಗಡ್ಡೆ ಹಾಕಿರ್ತೀವಲ್ವ, ಅದು ತುಂಬ ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ಹೆಂಚು ಅಥವಾ ತವ ಚೆನ್ನಾಗಿ ಕಾದ್ಮೇಲೆ ಹಾಕ್ಕೋಬೇಕು. ಇದ್ರ ಮೇಲ್ಗಡೆ ಆಯಿಲ್ನ ಸ್ಪ್ರೇ ಮಾಡ್ಕೋಬೋದು. ಆಯಿಲ್ ಬೇಡ ಅಂದವರು ಹಾಗೆ ಬೇಯಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾದಂತಹ ಪರೋಟ ತಿನ್ನೋದಕ್ಕೆ ರೆಡಿ ಆಯಿತು. ಇದನ್ನು ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ತಿಂಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಮತ್ತು ತರಕಾರಿ ಇರೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಇಲ್ಲಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀವಿ. ಬೇರೆ ಬೇರೆ ತರಕಾರಿನೂ, ಮೇಥಿ ಪರೋಟ, ಬೇರೆ ವೆಜಿಟೇಬಲ್ ಪರೋಟ ಎಲ್ಲನೂ ಮಾಡ್ಕೋಬೋದು. ಇದೆಲ್ಲನೂ ಬರೀ ಚಪಾತಿ ತಿನ್ನೋದಕ್ಕಿಂತ ಈ ಥರ ಪರೋಟ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಮತ್ತು ಚಪಾತಿಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಪರೋಟ. ಈಗ ಇದನ್ನು ನಾವು ಮೊಸರು ಜೊತೆ ತಿನ್ಬೋದು. ಇದಕ್ಕೆ ಬೇಕಿದ್ದರೆ ಚಟ್ನಿನೂ ಮಾಡ್ಕೋಬೋದು. ಕಾಯಿ ಚಟ್ನಿನ ಮೊಸರು ಜೊತೆ ತಿಂದ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಪರೋಟ ರೆಡಿ ಆಯಿತು. ನಾನು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ತೀನಿ. ನೀವು ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.